ಅದು ನಮ್ಮ ಬಾಸಿಗೆ ವಾರದಲ್ಲಿ 3-4 ದಿನ ಊಟ ಒಂದು ಫಿಕ್ಸು. ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನು, ಮಟನ್ ಫ್ರೈ ನಾವೇ ಕೊಡ್ಕೊಡ್ತೀವಿ ಮನೆಗೆ. ವಾರದಲ್ಲಿ 4 ದಿನ ಮಿಸ್. ಆಮೇಲೆ ಪಕ್ಕ. ಆಮೇಲೆ ಮೊನ್ನೆ ರಚಿತರಮ್ಮ ಮನೆಗೆ ಅವರೊಂದು ವಿಡಿಯೋ ಕ್ಲಿಪ್ಪಲ್ಲಿ ಹೇಳಿದ್ದಾರೆ ನನಗೆ ಮಟನ್ ಬಿರಿಯಾನಿ ಇಷ್ಟ ತೂಗುದೀಪ ಹೋಟೆಲಿಂದ. ಅವ್ರಿಗೂ ವಾರದಲ್ಲಿ 2-3 ದಿನ. HD ಕುಮಾರಸ್ವಾಮಿ ಅವ್ರ ಮನೆಗೂ ಕೂಡ ಕೊಡ್ಬಂದೆ ಬಿರಿಯಾನಿನ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಮಧ್ಯಾಹ್ನದ ಊಟಕ್ಕೆ ಕೆಂಗೇರಿ ಉಪನಗರ ಹತ್ರ ಇರೋ ತೂಗುದೀಪ ದೊನ್ನೆ ಬಿರಿಯಾನಿಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಮಧ್ಯಾಹ್ನ ಹೊತ್ತು ಸಖತ್ತು ಟೇಸ್ಟಿಯಾಗಿರುವಂಥ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಜೊತೆ ಚಿಕನ್ ಸ್ಟಾರ್ಟರ್ಸು, ಮಟನ್ ಸ್ಟಾರ್ಟರ್ಸು ಎಲ್ಲ ಸಿಗುತ್ತಂತೆ. ಜನ ನೋಡ್ತಿರ್ಬೋದು ನೀವು, ಆಲ್ರೆಡಿ ಫುಲ್ಲು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಜಾಗನ ಹಿಡ್ಕೊಂಬಿಟ್ಟು. ಸೊ ನಾವು ಕೂಡ ಇವತ್ತು ಬಂದಿರೋದು ಮಧ್ಯಾಹ್ನದ ಒಂದು ನಾನ್ ವೆಜ್ ಊಟಕ್ಕೋಸ್ಕರ. ಸಖತ್ತಾಗಿರುತ್ತಂತೆ. ನಿಮಗೆ ಪಕ್ಕದೊಡಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ದಮ್ ಕಟ್ಟಿದ್ರೆ, ದಮ್ ತೆಗಿತಿದ್ರೆ ಆ ಸ್ಮೆಲ್ಲು ಅಲ್ಲಿವರೆಗೂ ಬರುತ್ತೆ. ಆ ಥರ ಇರುತ್ತಂತೆ ಸ್ಮೆಲ್ಲೆಲ್ಲನೂ. ಇನ್ನು ಟೇಸ್ಟ್ ಹೆಂಗಿರ್ಬೇಕಲ್ವಾ, ಹೋಗ್ಬಿಟ್ಟು ಟೇಸ್ಟ್ ಮಾಡಿಕೊಂಡು ಊಟನ ಸಿಗ್ತೀನಿ. ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕೆಂಗೇರಿ ಉಪನಗರ ತೂಗುದೀಪ ದೊನ್ನೆ ಬಿರಿಯಾನಿ. ಸೋಗೋಣ ಬನ್ನಿ, ದೊನ್ನೆ ಬಿರಿಯಾನಿ ತಿನ್ಕೊಬರೋಣ. ಈ ಸರಣಿಗಲ್ಲಿ ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ ಊಟ ಮಾಡ್ಬೋದು. ನಾವು ಸುಮಾರು 5-6 ತಿಂಗಳಿಂದ ಇಲ್ಲೇ ಊಟ ಮಾಡ್ತಿರೋದು. ಚೆನ್ನಾಗಿದೆ. ಮಟನ್ ಚಾಪ್ಸ್ ಇದೆ, ಕಲರ್ ಬರಲಿ ಫ್ರೈ, ಚಿಕನ್ ಫ್ರೈ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಶರತ್ ಕುಮಾರ್ ಅಂತ ನಮ್ಮ ಹೆಸರು. ಹೋಟೆಲ್ ಹೆಸರು ಸರ್? ತೂಗುದೀಪ ದೊನ್ನೆ ಬಿರಿಯಾನಿ ಮನೆ. ಓಕೆ, ಏನೇನು ಸಿಗುತ್ತೆ ಇಲ್ಲಿ ಸರ್? ಮಟನ್ ಫ್ರೈ, ಚಿಕನ್ ಫ್ರೈ, ಚಿಲ್ಲಿ ಚಿಕನು, ಲೆಗ್ ಪೀಸು, ಮಟನ್ ಲಿವರು, ಚಿಕನ್ ಫ್ರೈ, ಚಿಕನ್ ಲೆಗ್ ಪೀಸು ನಮ್ಮ ಹೋಟ್ಲು ಸ್ಪೆಷಾಲಿಟಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಭಾನುವಾರ ಸ್ಪೆಷಲ್ಲು ಕಾಲು ಸೂಪು, ಇಡ್ಲಿ, ಕೈಮಾ ಗೊಜ್ಜು, ಬೋಟಿ ಗೊಜ್ಜು ಸ್ಟಾರ್ಟ್ ಮಾಡ್ತಾಯಿದ್ವಿ ಭಾನುವಾರದ ಬೆಳಗಿನ ಜಾವ 6 ಗಂಟೆಗೆ. ಅರ್ಲಿ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇದರ ಸ್ಟಾರ್ಟ್ ಮಾಡ್ತಾಯಿದ್ವಿ. ಟೈಮಿಂಗ್ಸು 11 ಗಂಟೆಯಿಂದ 4 ಗಂಟೆ ಯೂಶಲಿ ಡೇಸು. ಸಂಡೇ ಬಂದು ಬೆಳಗಿನ ಜಾವ 6 ಗಂಟೆಯಿಂದ ಸಾಯಂಕಾಲ 10 ಗಂಟೆ, ನೈಟ್ 10 ಗಂಟೆ. ಜಾಸ್ತಿ ಮೂವ್ಮೆಂಟ್ ಬಂದು ಚಿಕನ್ ಬಿರಿಯಾನಿ, ಮಟನ್ ಫ್ರೈ, ಲೆಗ್ ಪೀಸು, ಚಿಲ್ಲಿ ಚಿಕನ್ ಇದನ್ನು ಜಾಸ್ತಿ ಮೂವಿಂಗ್ ಇದೆ. ಮಸಾಲೆ ಎಲ್ಲ ನಾವೇ ಹೋಮ್ ಮೇಡ್ ಮಾಡೋದೆಲ್ಲ, ಗ್ರೈಂಡರ್ ರುಬ್ಬಿ ಎಲ್ಲ ನಾವೇ ರೆಡಿ ಮಾಡೋದು ಐಟಮ್. ಮಸಾಲೆ ಎಲ್ಲ ರೆಡಿಮೇಡ್ ಪ್ಯಾಕೆಟ್ ಯಾವುದು ಅಲೋಡೇ ಇಲ್ಲ ಕಿಚನಲ್ಲಿ. ಪ್ಯಾಕೆಟ್ ಯಾವುದು ಅಲೋಡೇ ಇಲ್ಲ. ಬೆಳಗ್ಗೆ ಬಂದರೆ ಮಿಕ್ಸಿಲಿ ಹೊಡ್ತಾ ಇರ್ತದೆ ಮಸಾಲೆ, ಗ್ರೈಂಡರ್ ಹೊಡ್ತಾ ಇರ್ತದೆ. ಜೊನ್ನೆ ನಾವು ಸ್ಪೆಷಲಿಟಿ ಅದು ಬಾಳೆಲೆ ಜೊನ್ನೆ ಇರುತ್ತಲ್ಲ, ಅದು ಹಾಕ್ತಿದ್ದಂಗೆ ಬಿರಿಯಾನಿ ಟೇಸ್ಟ್ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಅದೊಂದು ವಿಶೇಷವಾಗಿ ನಮ್ಮಲ್ಲಿ ಜೊನ್ನೆಲಿ ಮಾಡ್ತಾಯಿದ್ವಿ. ಜೊನ್ನೆಲಿ ಅವತ್ತಿಂದ ಜೊನ್ನೆ ಕೊಡ್ತಿರೋದು. ನಮ್ಮ ಹೋಟ್ಲ್ ಓಪನ್ ಆಗಿ 3 ವರ್ಷ ಆಯಿತು. 3 ವರ್ಷದಿಂದನೂ ಜೊನ್ನೆ ಬಿಟ್ಟು ಚೇಂಜ್ ಮಾಡಿಲ್ಲ. ಲೊಕೇಶನ್ ಇದು ಹೊಯ್ಸಳ ಸರ್ಕಲ್, ಕಬೀರ್ ಮಠ, ಕೆಂಗೇರಿ. ಸರ್ ಇದು ಮಟನ್ ಫ್ರೈ ನಮ್ಮ ಹೋಟ್ಲು. ಇದು ಎವ್ರಿಡೇ ಮಟನ್ ಫ್ರೈ ಇರುತ್ತೆ. ಇದು ಚಿಕನ್ ಫ್ರೈ ಎವ್ರಿಡೇ ರೆಡಿ ಮಾಡ್ತೀವಿ ನಾವೇನೆ. ಇದು ಮಟನ್ ಚಾಪ್ಸ್ ಸರ್, ಜನಕ್ಕೆ ಇಷ್ಟವಾದ ಮಟನ್ ಚಾಪ್ಸು. ನಮ್ಮ ಜಾಸ್ತಿ ಎರಡು ಸಿಗುತ್ತೆ. ಇದ್ರ ಆಂಧ್ರ ಸ್ಟೈಲು ಚಿಲ್ಲಿ ಚಿಕನ್ ನಮ್ಮ ಹೋಟ್ಲು ಫೇವ್ರೇಟ್ ಇದು.
ಫಿಲೈಮೆಂಟ್ ಡ್ರೆಸ್ ಇರೋದು, ರಾಜಕೀಯದವ್ರು ಜಾಸ್ತಿ ಇಷ್ಟಪಡೋದು ಡಿಶ್ಶು. ಓಕೆ, ಹಾಗಾಗಿ ಇದು ಲೆಗ್ ಪೀಸು ನಮ್ಮ ಹೋಟ್ಲು ಸ್ಪೆಷಾಲಿಟಿ. ಲೆಗ್ ಪೀಸ್ ಇದು ಎಲ್ಲೂ ಸಿಗಲ್ಲ ಈ ಥರ ಲೆಗ್ಗು. ಹೌದು, ಬರೀ ಲೆಗ್ ಪೀಸ್ ಎಲ್ಲೂ ಸಿಗಲ್ಲ. ಹಾಂ, ಈ ಥರ ನಾವು ಇದು ಮಾಡ್ತಾ ಇದ್ದೀವಿ. ಓಕೆ, ಇನ್ನೊಂದು ಸ್ಪೆಷಾಲಿಟಿ ಇದ್ದರೆ ಮಟನ್ ಲಿವರು. ಜನಕ್ಕೆ ಇಷ್ಟವಾದ ಲಿವರ್ ಇದು. ಪೀಸು ಸಪ್ರೇಟ್ ಮಾಡಲ್ಲ, ಅದರಲ್ಲೇ ಖುಷಿಗಿರುತ್ತೆ, ಅದರಲ್ಲೇ ಇದು ಮಾಡಿರುತ್ತೆ ಪೀಸ್ ಎಲ್ಲ. ಹಾಗಾಗಿ ನೋಡಿ ಈ ಥರ ಕೊಡ್ತೀವಿ ನಾವು, ಈ ಥರ ಬಿರಿಯಾನಿ ಕೊಡ್ತಾ ಇದ್ದೀವಿ ಇವಾಗ. ಹಾಂ, ಜೊನ್ನೆಲ್ಲಿ ಬಾಳೆ ಎಲೆ ಅಡಿಕೆ ಪ್ಲೇಟ್ ಈ ಥರ ಶುರು ಮಾಡಿದ್ದೀವಿ. ನಮ್ಮ ಬಿರಿಯಾನಿ ತಿಂದರೆ ಹೊಟ್ಟೆ ಕೆಡೋದು, ಹೊಟ್ಟೆ ಉಬ್ರಿಸ್ಕೊಳ್ಳೋದು, ಗ್ಯಾಸ್ಟ್ರಿಕ್ ಆಗೋದು ಯಾವುದೇ ಥರದ್ದು ಇಲ್ಲ. ಅದಕ್ಕೆ ಜನ ನಮ್ಮ ಹೋಟ್ಲನ್ನ ಇಷ್ಟಪಡ್ತಾರೆ. ಒಂದು ಸತಿ ಬಂದು ಟೇಸ್ಟ್ ಮಾಡಿ ಆಮೇಲೆ ನೀವು ಹೇಳಿ ಟೇಸ್ಟ್ ಚೆನ್ನಾಗಿಲ್ಲ ದುಡ್ಡೇ ಕೊಡ್ಬೇಡಿ. ದುಡ್ಡೇ ಬೇಡ. ಸನ್ಪ್ಯೂರ್ ಆಯಿಲೇ ಹಾಕಿ ಯೂಸ್ ಮಾಡೋದು, ಬಿರಿಯಾನಿಗಾಗಲಿ ಸೈಡ್ಸ್ಗಾಗಲಿ ಪ್ರತಿಯೊಂದು ಏನಕ್ಕಾದ್ರೂ ಸನ್ಪ್ಯೂರ್ ಹಾಕೋದು. ಆಮೇಲೆ ಸರ್ ನಮ್ಮ ಹೋಟ್ಲಿಗೆ ದಿನಕ್ಕೆ 10 ರಿಂದ 15 ಲೀಟ್ರ್ ತುಪ್ಪ ಬೇಕು ಡೈಲಿ. ಅದು ನಂದಿನಿ ತುಪ್ಪನೇ ಯೂಸ್ ಮಾಡೋದು, ಬೇರೆ ಯಾವ ತುಪ್ಪನೂ ಹಾಕಲ್ಲ. ಅದೆಷ್ಟೇ ಜಾಸ್ತಿ ಆಗಿರಲಿ, ಕ್ವಾಂಟಿಟಿ ಕ್ವಾಲಿಟಿ ಫ್ರೇಜು ನಂದಿನಿ ಬಿಟ್ಟು ಸನ್ಪ್ಯೂರ್ ಬಿಟ್ಟು ಬೇರೆ ಯೂಸ್ ಮಾಡೋದೇ ಇಲ್ಲ ನಮ್ಮ ಹೋಟ್ಲಲ್ಲಿ. ಹಾಗಾಗಿ ನಾಟಿ ಸೊಗಡಲ್ಲಿ ನಾವು ಜನಕ್ಕೆ ಇಷ್ಟಪಡೋದಾರು ಮಾಡ್ತಾಯಿದ್ವಿ. ಅದು ನಮ್ಮ ಬಾಸಿಗೆ ವಾರದಲ್ಲಿ 3-4 ದಿನ ಊಟ ಅಂತ ಫಿಕ್ಸು. ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನು, ಮಟನ್ ಫ್ರೈ ನಾವೇ ಕೊಡ್ಕೊಡ್ತೀವಿ ಮನೆಗೆ. ವಾರದಲ್ಲಿ 4 ದಿನ ಮಿಕ್ಸ್. ಆಮೇಲೆ ಪಕ್ಕ ಆಮೇಲೆ ಮೊನ್ನೆ ರಚಿತರಮ್ಮ ಮನೆಗೆ ಅವರೊಂದು ವಿಡಿಯೋ ಕ್ಲಿಪ್ಪಲ್ಲಿ ಹೇಳಿದಾರಲ್ಲ, ಅವ್ರಿಗೂ ವಾರದಲ್ಲಿ 2-3 ದಿನ. ಆಮೇಲೆ ಮೊನ್ನೆ ಹೋದ ವಾರದಲ್ಲಿ HD ಕುಮಾರಸ್ವಾಮಿ ಅವ್ರ ಮನೆಗೂ ಕೂಡ ಕೊಡ್ಬಂದೆ ಬಿರಿಯಾನಿನ. ಹಾಗೆ ಎಲ್ಲ ಸೆಲೆಬ್ರಿಟಿಗಳು ಫಿಲಮ್ ರಾಜಕೀಯದ್ರೆಲ್ಲ ಇಷ್ಟವಾದ ಬಿರಿಯಾನಿ ಅಂತದ್ದು ನಮ್ಮ ಖುಷಿ. ಸರ್ ಆಫರು ನಮ್ಮ ಬಾಸು ಫಿಲಮ್ ರಿಲೀಸ್ ದಿನ, ಹುಟ್ಟಿದಬ್ಬ ದಿನ, ಪ್ರತಿ ಫಿಲಮ್ಗೂ ಪ್ರತಿ ವರ್ಷನಕ್ಕೂ ಆಫರ್ ಇದ್ದೇ ಇರೋದು. ಪ್ರತಿ ಫಿಲಮ್ ರಿಲೀಸ್ ಆದ್ರೂ ಗಿಡವನ್ನು ಬರ್ತ್ಡೇಗೂ ಬೈ ಒನ್ ಗಿಡವನ್ನು ಚಿಕನ್ ಬಿರಿಯಾನಿ 12 ಗಂಟೆಯಿಂದ 3 ಗಂಟೆವರೆಗೂ ಮಾತ್ರ. ಹಾಂ, ಮಾತ್ರ ಪಾರ್ಸಲ್ಗೆ ಮಾತ್ರ ಅವಕಾಶ. ಒಂದು ಚಿಕನ್ ಬಿರಿಯಾನಿ ಫ್ರೀ. ಬಟ್ ಹೆಸರು ನಮ್ಮ ಖುಷಿ ಇಟ್ಕೊಂಡಿದ್ದೀವಿ. ಊಟದ ಇದರ ವಿಷಯದಲ್ಲಿ ಎಲ್ಲರೂ ಬಂದು ಸಹಕರಿಸಿ ಅಂತ ನಮ್ಮ ಅಭಿಪ್ರಾಯ. ಟೇಸ್ಟ್ ನೋಡಿ, ಎಲ್ತ್ ನೋಡಿ, ಆರೋಗ್ಯ ನೋಡಿ. ನಿಮಗೆ ಊಟ ಚೆನ್ನಾಗಿಲ್ಲ ಅಂದರೆ ಅಮೌಂಟ್ ಕೇಳಿ ರಿಟರ್ನ್ ಇಷ್ಟ. ಆಮೇಲೆ ಒಂದು ಬಿರಿಯಾನಿಗೆ 1/2 ಲೀಟ್ರ್ ನೀರು ಉಚಿತ ಮಾಡಿದ್ದೀವಿ. ನೀರು ಫ್ರೀ. ಜನಗಳ ಖುಷಿಗೋಸ್ಕರ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಲಾಭ ನಷ್ಟ ಆಮೇಲೆ ನೋಡೋದು. ಆಮೇಲೆ ಏನೇ ಮಾಡ್ರು ಓಪನ್ ಕಿಚನ್, ಜನಗಳ ಮೊದಲೇ ಮಾಡೋದು. ಕದ್ದು ಮುಚ್ಚಿ ಏನೂ ಮಾಡಲ್ಲ. ಯಾವ ಟೇಸ್ಟಿ ಬಡ್ರ್ ಆಗ್ಬೋದು, ಮತ್ತೊಂದು ಏನು ಜನ ಏನೋ ಅಪ್ಪಬೋದು ತೋರಿಸ್ತಾರೆ, ಅದು ನಾವು ಏನೂ ಮಾಡಲ್ಲ. ಎಲ್ಲ ಓಪನ್ ಕಿಚನ್. ಅಲ್ಲಿ ಹಿಂಗೆ ನೋಡ್ಬೋದು, ಇಲ್ಲಿ ಹಿಂಗೆ ನೋಡ್ಬೋದು, ಇಲ್ಲಿ ಹಿಂಗೆ ನೋಡ್ಬೋದು ಬಿರಿಯಾನಿ ಮಾಡೋದು. ಯಾವ ಚಾನಲ್ ನಿಮ್ಮದು?
ತೂಗುದೀಪ ದೊನ್ನೆ ಬಿರಿಯಾನಿಯಲ್ಲಿ ಮಾಡೋ ಬಿರಿಯಾನಿ ಹೆಂಗಿದೆ ಅಂದರೆ ಟೇಸ್ಟು, ನೀವು ಪಕ್ಕದ್ರಲ್ಲಿ ಹೋಗ್ತಾ ಇದ್ರೆ ನೀವು ಮೇನ್ ರೋಡಲ್ಲಿ ಆ ದಮ್ಮು ಕಟ್ಟಿದ್ರೇ ಘಮ 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 ಅಂತಿರುತ್ತೆ. ಆ ಸ್ಮೆಲ್ಗೆ ವಾಪಸ್ಸು ಇಲ್ಲಿ ಕರ್ಕೊಂಡು ನೋಡ್ಬಿಡುತ್ತೆ. ಆ ಸ್ಮೆಲ್ಲು ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಆ ಒಂದು ಬಿರಿಯಾನಿದು ಘಮ. ಬಟ್ ನೋಡೋದಕ್ಕೆ ಮಾತ್ರ ಸಿಂಪಲ್ಲಾಗಿ ಕಾಣೋವಂಥ ಬಿರಿಯಾನಿ, ಬಟ್ ಸ್ಮೆಲ್ಲಲ್ಲೇ ಸಖತ್ತಾಗಿ ಟೆಂಪ್ಟಿಂಗ್ ಆಗಿರೋವಂಥದ್ದು. ಸಿಕ್ಕಾಬಡೆ ಟೆಂಪ್ಟಿಂಗ್ ಆಗಿದೆ. ನಾನ್ ವೆಜ್ ಐಟಮ್ಗಳು ಇಲ್ಲಿ ವೆಜ್ಜಾನ್ ಐಟಮ್ ಇದೆ. ಸೊ ಲೆಗ್ ಪೀಸ್ ಸಿಗುತ್ತೆ ಇಲ್ಲಿ ನಿಮಗೆ, ಇಲ್ಲಿ ಸ್ಪೆಷಲ್ಲು, ನಾರ್ಮಲಾಗಿ ಎಲ್ಲೂ ಸಿಕ್ಕಲ್ಲ. ಲೆಗ್ ಪೀಸು ಸಕ್ಕ ಟೆಂಪ್ಟಿಂಗ್ ಆಗಿರೋ ಲೆಗ್ ಪೀಸು. ಆಮೇಲೆ ಚಿಕನ್ ಫ್ರೈ ಒಂಥರ ಗುಂಟೂರು ಚಿಕನ್ ಥರ ಕಾಣ್ತಿರುತ್ತೆ, ಬಟ್ ಇದು ನಾರ್ಮಲ್ಲು ಮಂಡ್ಯ ಸ್ಟೈಲ್ ಅಂತೆ. ಈ ಕಡೆ ಬಂದರೆ ಚಿಲ್ಲಿ ಚಿಕನ್ನು, ಇದು ಅಷ್ಟೇ ನಮ್ಮ ಸ್ಟೈಲ್, ನಮ್ಮೂರು ಸ್ಟೈಲು. ಆಮೇಲೆ 2 ಥರ ಬಿರಿಯಾನಿ ಸಿಗುತ್ತೆ. ಒಂದು ಚಿಕನ್ ಬಿರಿಯಾನಿ, ಇನ್ನೊಂದು ಮಟನ್ ಬಿರಿಯಾನಿ. 2 ಬಿರಿಯಾನಿಗಳು ತರಿಸ್ಕೊಂಡಿದ್ದೀವಿ. ಇದೇ ಟೆಂಪ್ಟಿಂಗ್ ಆಗಿರೋದು ಬಿರಿಯಾನಿಗಳಲ್ಲಿ. ಆಮೇಲೆ ಇದು ಬಂದು ಮಟನ್ ಫ್ರೈ, ಪೆಪ್ಪರ್ ಎಲ್ಲ ಸರಿಯಾಗಿ ಹಾಕಿದ್ದಾರೆ ಗುರು. ಆಮೇಲೆ ಇದು ಮಟನ್ ಲಿವರು, ಇದು ಅಷ್ಟೇ ಸ್ಟ್ರಾಂಗ್ ಆಗಿದೆ. ಇದು ಮಟನ್ ಚಾಪ್ಸು. ಒಂದಕ್ಕಿಂತ ಒಂದು ಬಾಯಲ್ಲಂತೂ ನೀರು ಬರ್ತಿದೆ. ಗ್ರೀನ್ ಮಸಾಲ ಹಾಕಿ ಮಾಡಿರೋವಂಥದ್ದು, ಗ್ರೀನಾಗಿ ಕಾಣ್ತಾ ಇದೆ, ಕಲರ್ಫುಲ್ಲಾಗಿ ಕಾಣ್ತೈತೆ. ಪೀಸಸ್ಸು ನನ್ನ ಪ್ರಕಾರ ಸಿಕ್ಕಾಬಟ್ಟೆ ಬೆಂದೋಗ್ಬಿಟ್ಟಿರುತ್ತೆ. ಇದು ಅಲ್ಲಿ ನೋಡೋದೇ ಗೊತ್ತಾಗ್ತಿದೆ. ಆಹಾ ನೋಡುಗರು ಎಗ್ರು ಬಿಡ್ತದೆ ಅದೇ ಪೀಸ್ ಹಂಗೆ ಸಖತ್ತಾಗಿ ಬೆಂದೋಗ್ಬಿಟ್ಟಿದೆ. ಪೀಸಸ್ ಮಾತ್ರ ಸಿಕ್ಕಾಬಟ್ಟೆ ಬೆಂದೋಗ್ಬಿಟ್ಟಿದೆ. ಖಾರ ಚಿಲ್ಲಿ ಚಿಕನು ಸ್ಟ್ರಾಂಗ್ ಆಗಿದೆ. ಕಡ್ದಿದ ತಕ್ಷಣ ಪೀಸಸ್ಸು ಸಾಫ್ಟಾಗಿರೋ ಪೀಸಸ್ಸು, ಟೆಂಡರ್ ಚಿಕನ್ ಥರ ಅನಿಸುತ್ತೆ. ಕಡಿತಾ ಚಿಕನಲ್ಲಿ ಆ ಒಂದು ಚಿಲ್ಲುದು ಏನಿದೆ ಫ್ಲೇವರು ಇಟ್ಕೊಂಡಿರುತ್ತಲ್ಲ, ಫುಲ್ಲು ರಿಲೀಸ್ ಆಗುತ್ತೆ. ಖಾರ ಇದೆ. ಒಂದೇ ಬೈಟ್ಗೆ ನಿಮಗೆ ನಾಲ್ಗೆಲೆಲ್ಲ ಒಂಥರ ಆ ಒಂದು ಫ್ಲೇವರು, ಚಿಲ್ಲಿ ಚಿಕನ್ ಫ್ಲೇವರು ಸಕ್ಕತ್ತಾಗಿ ಸಿಗುತ್ತೆ. ಮಾತ್ರ ಟೇಸ್ಟ್ಗೆ, ಚಿಕನ್ ಕ್ವಾಲಿಟಿ ಮತ್ತು ಟೇಸ್ಟ್ಗೆ ಇದಾಗೋಗ್ತೀರ ನೀವಂತೂ. ಚಿಕನ್ ಫ್ರೈಯೇ ಇದು. ಯಾವ ಸ್ಟೈಲು? ನಮ್ಮ ಮಂಡ್ಯ ಸ್ಟೈಲು, ಗುಂಟೂರು ಸ್ಟೈಲಲ್ಲ ಇದು. ಹೆಂಗೆ ಕಾಣ್ತಿದೆ ಅಂತ ಹೇಳ್ರಪ್ಪ ನೀವಂತೂ. ನನಗಂತೂ ಸಕ್ಕತ್ ಸ್ಟ್ರಾಂಗಾಗಿ ಕಾಣ್ತಿದೆ. ಹೆಂಗಿದೆ ಅಂದರೆ ಯಪ್ಪ, ಫುಲ್ಲು ಚಿಕನ್ ಕಲರೇ ಚೇಂಜ್ ಆಗೋಗಿದೆ ನೋಡಿ. ಇದು ಒರಿಜಿನಲ್, ಒಳಗಡೆ ಇರೋದು ಒರಿಜಿನಲ್ ಕಲರು. ಪೀಸ್ ಎಲ್ಲ ಒಂದೊಂದು ಬೆಳ್ಳೆಲ್ಲ ಹಿಂಗೆ ಬಿಡಿಸ್ಬಿಡ್ಬೋದು, ಅಷ್ಟೊಂದು ಸಾಫ್ಟಾಗಿ ಬೆಂದಿದೆ. ಗ್ರೇವಿ ಮಾತ್ರ ಆಯ್ಲಿ ಸ್ಟ್ರಾಂಗ್ ಆಗಿದೆ ಗ್ರೇವಿ. ಪೆಪ್ಪರು, ಖಾರದ ಪುಡಿ ಹಾಕಿದ್ರೂ ಪೆಪ್ಪರ್ ಜೊತೆ ಈ ಕರಿಬೇವು ಒಗ್ಗರಣೆ ಟೇಸ್ಟ್ ಜಾಸ್ತಿ ಸಿಗುತ್ತೆ. ಸ್ಪೈಸಿ ಇದೆ, ಪೆಪ್ಪರ್ದು ಸ್ಪೈಸಿ, ಫುಲ್ ಮೌತ್ ವಾಟರ್ ಜೊತೆ ಬಾಯೆಲ್ಲ ಸ್ವಲ್ಪ ಬಿಸಿಯಾಗಿ ಹೋಗುತ್ತೆ. ಅದು ಪೆಪ್ಪರ್ದು ಟೇಸ್ಟ್ಗೆ ರುಚಿಯಾಗಿದೆ. ಕಂಡ ಪೀಸು ಸ್ವಲ್ಪ ಬೇಯಬೇಕಿತ್ತು. ಇನ್ನು ಯಾವುದಾದ್ರು ತೊಡೆ ಪೀಸ್ ಆಗಿದ್ದರೆ ಸಾಕಾಗಿರೋದು. ಸೊ ಮೇನ್ ರುಚಿ ಕೊಡ್ತಿರೋದು ಏನಂದರೆ ಇದರಲ್ಲಿರುವಂತಹ ಪೆಪ್ಪರು ಮತ್ತು ಹಾಕಿರೋ ಒಗ್ಗರಣೆ ಹಾಕಿರುವಂಥ ಈ ಕರಿಬೇವು ಗ್ರೇವಿನಲ್ಲಿ ಸಿಕ್ಕಾಬಟ್ಟೆ ರುಚಿಯಾಗಿದೆ, ಸಖತ್ತಾಗಿದೆ. ಲೆಗ್ ಪೀಸು ನೋಡ್ತಿದ್ರೆ ಹೆಂಗೆ ಕಾಣ್ತಿದೆ ಅಂತ ಸಕ್ಕತ್ತಾಗಿ ಟೆಂಪ್ಟಿಂಗ್ ಆಗಿದೆ. ಒಂಥರ ಮಸಾಲಾನೇ ಡಿಫ್ರೆಂಟಾಗಿ ಇರುವಂಥದ್ದು ಇದು. ಇವ್ರು ಹಾಕಿರೋ ಮಸಾಲಗಳೆಲ್ಲ ಒಂದಕ್ಕಿಂತ ಒಂದು ಟೆಂಪ್ಟಿಂಗ್ ಆಗಿದೆ ಗುರು, ಸಿಕ್ಕಾಬಟ್ಟೆ ಟೆಂಪ್ಟಿಂಗ್ ಆಗಿದೆ. ಮಸಾಲದಲ್ಲಿ ಅದ್ದಿ ತಿಂತಿದ್ರೆ ಲೆಗ್ ಪೀಸ್ನ ಮರ್ಯಾದೆ ಇಲ್ಲ ನೀವು. ಈ ಲೆಗ್ ಪೀಸ್ನ ಒಂದಕ್ಕಿಂತ ಒಂದೊಂದು ಮಜವಾಗಿದೆ ಗುರು. ಚಿಕನ್ ಐಟಮ್ಗಳು ಎಷ್ಟೊಂದು ಮಜವಾಗಿದೆ. ಮಟನ್ ಐಟಮ್ ಹೆಂಗಿರುತ್ತೋ ಗೊತ್ತಿಲ್ಲ. ಪೀಸಸ್ಸು ಅಷ್ಟೇ ಸಖತ್ತಾಗಿ ಬಾಯಿಗೆ ಸಿಗುತ್ತೆ. ಲೆಗ್ ಪೀಸ್ ಅಲ್ವಾ, ಮೊದಲೇ ಮಾಂಸ ಫುಲ್ ಸಿಗುತ್ತೆ. ಆಮೇಲೆ ಹಾಕಿರೋ ಮಸಾಲೂ ಅಷ್ಟೇ ಡಿಫ್ರೆಂಟಾಗಿದೆ. ನಾರ್ಮಲಾಗಿ 2 ಮಸಾಲೆ ತಿಂದಿದ್ದಕ್ಕೂ ಇದಕ್ಕೂ ನಿಮಗೆ ನಾಲ್ಗೆಗೆ ರುಚಿನೇ ಒಂಥರ ಹೊಸ ರುಚಿ ಥರ ಸಿಗುತ್ತೆ. ಸ್ವಲ್ಪ ಚಟ್ಪಟಿ ಥರ ಅನಿಸ್ತಿರುತ್ತೆ. ಪೆಪ್ಪರು ಹಾಕಿದರೆ ಮತ್ತು ಹಾಕಿರೋ ಫ್ಲೇವರ್ ಏನಿದೆಯಲ್ಲ, ಚಿಕನ್ಗೆ ಅಂಟ್ಕೊಂಡಿರೋ ಫ್ಲೇವರು ಸೂಪರಾಗಿದೆ ಅನಿಸುತ್ತೆ. ಮಾತ್ರ ಫುಲ್ಲು ಮಸಾಲ ಚೆನ್ನಾಗಿ ಇಳಿದಿದೆ ಚಿಕನ್ಗೆ, ಸಕ್ಕತ್ತೆ ಒಳಗಡೆವರೆಗೂ ಎಲ್ಲ ಫುಲ್ ಇಳ್ಕೊಂಬಿಟ್ಟಿದೆ. ಎಲ್ಲ ಟೆಂಡರ್ ಚಿಕನ್ ಥರ ಇದೆ, ಸೂಪರಾಗಿ ಕುಕ್ ಆಗಿದೆ, ಒಳ್ಳೆ ಟೇಸ್ಟ್ ಇದೆ. ನೋಡಿದ್ದೀವಿ. ಫಸ್ಟಿಗೆ ನಾವು ಲಿವರ್ನ ಟ್ರೈ ಮಾಡೋಣ. ಮಟನ್ ಲಿವರು ಇದು ಅಷ್ಟೇ. ಗ್ರೇವಿ ಸಿಕ್ಕಾಬಟ್ಟೆ ಗಟ್ಟಿಯಾಗಿ, ಈ ಮಿಲ್ಟ್ರಿ ಹೋಟ್ಲುಗಳಲ್ಲಿ ಮಾಡ್ತಾರೆ ಗೊತ್ತಾ ಗ್ರೇವಿ, ಆ ಥರ ಇದೆ. ಇದಕ್ಕೆಲ್ಲ ಆ್ಯಕ್ಚುಲಿ ಮಸಾಲ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೇ ಚೆನ್ನಾಗಿರುತ್ತೆ ಲಿವರ್ಗೆ. ನಾರ್ಮಲಿ ನಿಮಗೆ ಇದಕ್ಕೆಲ್ಲ ಸ್ವಲ್ಪ ಖಾರದ ಪುಡಿಗಳು
ಈ ಥರದ್ದೆಲ್ಲ ಜಾಸ್ತಿ ಹಾಕಿ ಗಟ್ಟಿಗೆ ಮಾಡ್ತಾರೆ. ಇನ್ನೊಂದು ಎಕ್ಸ್ಟ್ರಾ ಟೇಸ್ಟ್ ಏನಂತಂದರೆ ಲಿವರ್ಗೆ ಹಸಿಮೆಣಸಿನ್ಕಾಯಿದು ಟೇಸ್ಟು ಆ ರುಚಿ ಸಿಗ್ತಿದೆಯಲ್ಲ ಅದು ಒಳ್ಳೆ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತಿರೋ ಅಂಥದ್ದು. ರುಚಿಯಾಗಿದೆ. ಗಟ್ಟಿಯಾಗಿರುವಂಥ ಒಂದು ಗ್ರೇವಿ ಫ್ಲೇವರ್ಗೆ ಒಳ್ಳೆ ರುಚಿ ಇದೆ ಗುರು. ಚಿಕನ್ನೇ ಬಾಯಲ್ಲಿ ನೀರು ಬರ್ಸೋ ಥರ ಇತ್ತು. ಇನ್ನು ಮಟನ್ ಕೇಳಬೇಕಾ? ಮಟನ್ ಲೇಯರ್ ಹಂಗೆ ಬಂದ್ಬಿಡ್ತು. ಅದ್ಭುತವಾಗಿದೆ ಮಟನ್ ಹತ್ರ. ಹಂಗೆ ನೋಡಿ ಚರ್ಬಿ ಜೊತೆ ಹಿಂಗಿರೋ ಅಂಟ್ಕೊಂಡ್ರೆ ಮಟನ್ ತಿನ್ನಬೇಕು. ತಿಂದರೆ ಮಜವಾಗಿದೆ ಅವರು. ಟೇಸ್ಟಿಯಾಗಿದೆ ಮಟನ್. ಮೇ ಬಿ ಆ ಗ್ರೇವಿಗೆ ಹೊಂದ್ಕೊಳ್ತಿದ್ದು ಟೇಸ್ಟ್ ಇದೆಯೋ ಇಲ್ಲ ಮಟನ್ನೇ ಟೇಸ್ಟ್ ಇದೆಯೋ ಗೊತ್ತಿಲ್ಲ. ಒಳ್ಳೆ ಸಖತ್ತಾಗಿದೆ. ಪೀಸಸ್ಸು ಅಷ್ಟೇ ಒಳ್ಳೆ ರುಚಿಯಾಗಿ ಮಸಾಲೆ ಹಿಡ್ಕೊಂಡು ಸಖತ್ತಾಗಿ ಕಾಣ್ತಿದೆ. ಸೊ ಇಲ್ಲಿ ಮಟನ್ ಚಾಪ್ಸ್ ಜೊತೆ ಮಟನ್ ಫ್ರೈಯೂ ಕೂಡ ಸಿಗುತ್ತೆ. ಸೊ ಅದೇನಂದರೆ ಸ್ವಲ್ಪ ನಿಮಗೆ ಸೆಮಿ ಗ್ರೇವಿ ಇರುತ್ತೆ. ಇದೆಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ. ಖಾರ ಪೆಪ್ಪರ್ ಎಲ್ಲ ಜಾಸ್ತಿ ಹಾಕಿರ್ತಾರೆ. ಎಣ್ಣೆ ಎಲ್ಲ ಸಿಕ್ಕಾಪಟ್ಟೆ ಜಿನುಕ್ತಿದೆ ಅಲ್ಲ ಅವರು ಚರ್ಬಿ ಪೀಸು. ಇದು ಉಪ್ಪು ಖಾರ ಜಾಸ್ತಿ ಇದೆ. ಮೊದಲೇ ಚರ್ಬಿ ಪೀಸು ಉಪ್ಪು ಖಾರ ಬಿದ್ದುಬಿಟ್ರೆ ಮಾತ್ರ ಕೇಳಬೇಕಾ? ಸೊ ಟೆಂಪ್ಟಿಂಗ್ ಆಗಿರುವಂಥ ಬಿರಿಯಾನಿ. ಫಸ್ಟು ಬಂದರೆ ಇಲ್ಲಿ ಟ್ರೈ ಮಾಡಬೇಕಾಗಿರುವಂಥ ಬಿರಿಯಾನಿ. ಸೊ ಇಲ್ಲಿ ಸ್ಪೆಷಲ್ ಏನಂದರೆ ಜೊನ್ನೆಲಿ ಕೊಡ್ತಾರೆ. ಜೊನ್ನೆಲಿ ಕೊಟ್ಟರೆ ಒಂಥರ ಅಥೆಂಟಿಕ್ ಆಗಿರುತ್ತೆ. ಫಸ್ಟು ರೈಸ್ ಟ್ರೈ ಮಾಡೋಣ. ರೈಸು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಂತ ಅನಿಸ್ತಿಲ್ಲ ಇಲ್ಲಿ ನೋಡೋದಕ್ಕೆ ಸಿಂಪಲ್ ಆಗಿರೋ ಥರ ಒಂಥರ ಈ ಮೈಸೂರು ಪಲಾವ್ ಅಂತ ಹೇಳ್ತಾರೆ ಗೊತ್ತಾ, ಮೈಸೂರು ಪಲಾವ್ ಸ್ಟೈಲಲ್ಲಿ ಕಾಣಿಸ್ತಿದೆ ನೋಡೋದಕ್ಕೆ. ಬಟ್ ದಮ್ ತೆಗಿಬೇಕಾದ್ರೆ ಮಾತ್ರ ದಮ್ ತೆಗಿಯೋಕ್ಕೆ ಮುಂಚೆನೇ ಅಲ್ಲಿ ನಿಂತಿದ್ದಾಗ ಒಂದು ಫ್ಲೇವರು ಮೂಗಿಗೆ ಮಾತ್ರ ಸಖತ್ ಇಷ್ಟ ಆಗ್ತಿತ್ತು. ಸೊ ಅಲ್ಲಿ ನಿಂತ್ಕೊಂಡಿದ್ದಾಗೆ ಅಷ್ಟು ಫ್ಲೇವರ್ ಇಷ್ಟ ಆಗ್ತಿತ್ತು. ಇನ್ನು ಪ್ಲೇಟಲ್ಲಿ ಬಿರಿಯಾನಿ ಇದೆ, ಇನ್ನೆಷ್ಟು ಇಷ್ಟ ಆಗಬೇಡ ಅಲ್ವಾ? ನಾರ್ಮಲಾಗಿ ಇವರು ನಿಂಬೆಹಣ್ಣು ರಸನ ಜಾಸ್ತಿ ಹಾಕಿರ್ತಾರೆ ನಾರ್ಮಲಾಗಿ. ಇವನ್ ನಾನು ನಿಂಬೆಹಣ್ಣು ಇಟ್ಕೊಂಡೆ ನಾರ್ಮಲೇ ಫ್ಲೇವರಲ್ಲೇ ನಮಗೆ ಸ್ವಲ್ಪ ಟ್ಯಾಂಗಿನೆಸ್ಸು. ಆಮೇಲೆ ಆ ಟ್ಯಾಂಗಿನೆಸ್ಗೆ ಬಾಯಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡುತ್ತೆ. ಒಂದು ಫ್ಲೇವರ್ ಆ ಬಾಯಿಗೆ ಇಟ್ಟಿದ ತಕ್ಷಣವೇ ಒಂದು ಬಿರಿಯಾನಿ ರೈಸ್ನ ಜೊತೆಗೆ ಇನ್ನೂ ಸ್ವಲ್ಪ ಟ್ಯಾಂಗಿನೆಸ್ ಏನಾದ್ರು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಪೀಸಸ್ಸು ಅಷ್ಟೇ ಚೆನ್ನಾಗಿದೆ. ಇವರು ಬಿರಿಯಾನಿನಲ್ಲೇ ಕುಕ್ ಮಾಡೋವಂಥದ್ದು ಪೀಸ್ನ. ಸೊ ಚೆನ್ನಾಗಿ ಪೀಸಸ್ಸು ಕೂಡ ಬಿರಿಯಾನಿನಲ್ಲಿರುವಂಥ ಒಂದು ಫ್ಲೇವರ್ನ ಹಿಡ್ಕೊಂಡಿರುತ್ತೆ. ಸಿಂಪಲ್ ಫ್ಲೇವರು, ತುಂಬ ಘಾಟು ಖಾರ ಆ ಥರ ಎಲ್ಲ ಏನಿಲ್ಲ. ಸಿಂಪಲ್ ಫ್ಲೇವರು, ರುಚಿ ನಿಮಗೆ ಇಷ್ಟ ಆಗುತ್ತೆ. ಸೊ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ನಿಮಗೆ ನೋಡೋದಕ್ಕೆ ಸೇಮ್ ಇರುತ್ತೆ, ಸಿಮಿಲರ್ ಇರುತ್ತೆ ರೈಸು. ಫ್ಲೇವರ್ ನೋಡ್ಬಿಡೋಣ ಮಟನ್ ಬಿರಿಯಾನಿದು. ಈ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಮಾಡ್ತಾರೆ ನೋಡಿ, ಅಂದರೆ ಸ್ವಲ್ಪ ಮಸಾಲೆ ಕಮ್ಮಿ ಇದ್ದು ಬೇಗ ಡೈಜೆಷನ್ ಆಗೋ ಥರ ಮಾಡೋತಾರಲ್ಲ ಆ ಥರ ಇದೆ. ಸೇಮ್ ಚಿಕನ್ ಬಿರಿಯಾನಿ ಥರನೇ ನಿಮಗೆ ಸಿಮಿಲರ್ ಟೇಸ್ಟು. ಸ್ವಲ್ಪ ಮಟನ್ ಫ್ಲೇವರು ನಿಮಗೆ ಆ್ಯಡ್ ಆಗುತ್ತೆ. ಯಾಕಂದರೆ ಮಟನ್ನು ಮತ್ತು ರೈಸ್ ಎರಡು ಒಟ್ಟಿಗೆ ಕುಕ್ ಮಾಡೋದ್ರಿಂದ ಮಟನ್ನು ಕ್ವಾಲಿಟಿ ನೋಡಿ ಹೇಗಿದೆ ಅಂತ. ಬಟ್ ಚರ್ಬಿ ಪೀಸ್ ಇವ್ರು ಹಾಕೋದಿಲ್ಲ. ಚರ್ಬಿ ಕಚ್ತಾ ಇದ್ದರೆ ಚರ್ಬಿದು ಫ್ಲೇವರ್ ರಿಲೀಸ್ ಆದಾಗೆಲ್ಲ ಇಷ್ಟ ಆಗುತ್ತೆ ನಮಗೊಂದು. ಎಲ್ರಿಗೂ ಇಷ್ಟ ಆಗಲ್ಲ ಆ್ಯಕ್ಚುಲಿ ಚರ್ಬಿ, ಬಟ್ ನಮಗೆ ಫ್ಲೇವರು ಸಖತ್ ಇಷ್ಟ ಆಗುತ್ತೆ. ಮಟನ್ ಪೀಸು ಅಷ್ಟೇ ಚೆನ್ನಾಗಿ ಕುಕ್ ಆಗಿದೆ. ಸೊ ಚರ್ಬಿ ಪೀಸ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಇಷ್ಟ ಆಗುತ್ತೆ ನಿಮಗೆ. ಎಲ್ಲ ಪೀಸು ಚರ್ಬಿನಲ್ಲಿ ಅಂಟ್ಕೊಂಡಿರುತ್ತೆ. ಸೊ ರೈಸ್ ಜೊತೆ ಪೀಸ್ನ ಎತ್ಕೊಂಡು ಒಂದು ಬೈಟ್ ಹೋಗ್ಬಿಟ್ರೆ ತೃಪ್ತಿ. ನಾರ್ಮಲಾಗಿ ವೀಕ್ ಡೇಲಿ 11 ಗಂಟೆ ಸ್ಟಾರ್ಟ್ ಮಾಡ್ತಾರೆ. 11 ಗಂಟೆ 11:30 ಸ್ಟಾರ್ಟ್ ಆದರೆ ನಿಮಗೆ 4-5 ಗಂಟೆವರೆಗೂ ಇರುತ್ತೆ. ಮತ್ತು ರಾತ್ರಿ ಸ್ಟಾರ್ಟ್ ಆಗುತ್ತೆ. ಭಾನುವಾರ ನಿಮ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ಚೆನ್ನಾಗಿದೆ. ನಿಮಗೆ ಸ್ಟಾರ್ಟರ್ಸ್ ಎಲ್ಲನೂ ಸೂಪರಾಗಿದೆ. ಟೇಸ್ಟು ಇದು ಸ್ಟ್ರಾಂಗ್ ಮಸಾಲ ಹಾಕಿ ಮಾಡಿರೋಂಥದ್ದು. ಬಿರಿಯಾನಿ ಮಾತ್ರ ಒಂದು ನಾರ್ಮಲ್ಲು ಸಿಂಪಲ್ ಮಸಾಲ ಹಾಕಿ ಮಾಡಿರೋ ಬಿರಿಯಾನಿಗಳು. ಫ್ಲೇವರ್ ಇಷ್ಟ ಆಗುತ್ತೆ ನಿಮಗೆ. ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ನೋಡೋದಕ್ಕೆ ಸಿಮಿಲರ್ ಇದೆ, ಬಟ್ ಟೇಸ್ಟಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ನಿಮಗೆ ಫ್ಲೇವರು ಇಷ್ಟ ಆಗುವಂಥ ಬಿರಿಯಾನಿ. ಸೊ ಸುತ್ತಮುತ್ತ ಏನಾದ್ರು ಇದ್ದರೆ ಬನ್ನಿ. ತೂಗುದೀಪ ದೊನ್ನೆ ಬಿರಿಯಾನಿ ಕೆಂಗೇರಿ ಉಪನಗರದಲ್ಲಿರುವಂಥದ್ದು. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಡೈರೆಕ್ಟಾಗಿ ಬರ್ಬೋದು. ಒಳ್ಳೆ ಸೂಪರಾಗಿರುವಂಥ ನಾನ್ ವೆಜ್ ಊಟನ ತಿನ್ಬೋದು. ಚಿಕನ್ ಐಟಮು ಸೂಪರಾಗಿದೆ, ಮಟನ್ ಐಟಮು ಸೂಪರಾಗಿದೆ. ಸೊ ಬನ್ನಿ, ನಿಮ್ಮ
ಫ್ಲೇವರ್ ನಿಮಗೆ ಯಾವುದು ಫ್ಲೇವರ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್. ತೂಗುದೀಪ ಬಿರಿಯಾನಿ ಕಳೆದ 6 ತಿಂಗಳಿಂದ ಬರ್ತಾಯಿದ್ದೀವಿ. 6 ತಿಂಗಳ ವರ್ಷದಿಂದ ಒಳ್ಳೆ ಫುಡ್ಡು, ಸೂಪರಾಗಿದೆ. ಮಟನ್ ಬಿರಿಯಾನಿ ಅಂತ ಒಳ್ಳೆ ಟೇಸ್ಟ್. ನಾವು ಇಲ್ಲಿ ಮಾಮೂಲು ಕಸ್ಟಮರ್. ನಮಗೆ ಯಾವ ದಿನ ನೋಡೋಲ್ಲ, ಒಂದು ಶನಿವಾರ ಒಂದು ದಿನ ಬಿಟ್ಟು ಮ್ಯಾಕ್ಸಿಮಮ್ ಶನಿವಾರ ಒಂದು ವಾರದಲ್ಲಿ 3-4 ಸಲ ಬಂದು ಊಟ ಮಾಡ್ತೀವಿ. ಸುಮಾರು ಒಂದು 1 ವರ್ಷದಿಂದ ಊಟ ಮಾಡ್ತಿದ್ವಿ. ಒಳ್ಳೆ ಅದೇ ಟೇಸ್ಟು, ಅದೇ ಕ್ವಾಂಟಿಟಿ, ಅದೇ ಕ್ವಾಲಿಟಿ ಕೊಡ್ತಾಯಿದ್ದಾರೆ.